ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಏಷ್ಯನ್ ಪೇಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. Total sales January to March 2024 8,731 crores, January to March 2025 8,359 crores, 4.3% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ 1,275 crores ಇಂದ 701 crores ಆಗಿದೆ, 45% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸ್ ಕಂಪ್ನಿಗೆ, ಇದು ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ ಪ್ರೈಸ್ ಇವತ್ತು 1.3% ಬಿತ್ತು. ನ್ಯೂಸ್ ನಂಬರ್ 2, PB ಹೆಲ್ತ್ ಬ್ಯಾಗ್ಸ್ ಇನ್ವೆಸ್ಟ್ಮೆಂಟ್ ಫಾರ್ ಹಾಸ್ಪಿಟಲ್ ಚೈನ್. ಪಾಲಿಸಿ ಬಜಾರ್ ಕಂಪ್ನಿಯವರು ಅವರೊಂದು ಹೆಲ್ತ್ ಕೇರ್ ವೆಂಚರನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ 1,850 crores ರೇಸ್ ಮಾಡಿದ್ದಾರೆ. ಪಾಲಿಸಿ ಬಜಾರ್ ಅವರ ಏನೋ ಒಂದು ಕಂಪ್ನಿ ಇದೆ, PB ಹೆಲ್ತ್ ಅಂತ, ಅಂದರೆ ಪಾಲಿಸಿ ಬಜಾರ್ ಹೆಲ್ತು, ಅವರು ಹಾಸ್ಪಿಟಲ್ ನೆಟ್ವರ್ಕನ್ನು ಡೆವಲಪ್ ಮಾಡ್ತಾರೆ ಡೆಲ್ಲಿ NCR ರೀಜನಲ್ಲಿ ಅಂತ ಹೇಳಿದ್ದಾರೆ. ಹಾಗೂ ಆವಾಗ ಏನಾಗುತ್ತೆ ಅಂದರೆ ಹಾಸ್ಪಿಟಲ್ ಅವ್ರದ್ದೇ ಹಾಗೂ ಇನ್ಶೂರೆನ್ಸ್ ಬ್ರೋಕರ್ಶಿಪ್ಪು ಅವ್ರದ್ದೇ ಇರುತ್ತೆ. ಇದರಿಂದ ಅವರು ಜಾಸ್ತಿ ಸರ್ವಿಸ್ ಕೊಡ್ಬೋದು ಜನರಿಗೆ ಅಂತ ಅವ್ರಿಗೆ ಅನಿಸ್ತಾ ಇದೆ. ಈ ಒಂದು ಕಂಪ್ನಿಯಲ್ಲಿ ಪಾಲಿಸಿ ಬಜಾರ್ ಫಿನ್ಟೆಕ್ ಅವರು 26% ಸ್ಟೇಕ್ ಇಟ್ಕೊಂಡಿರ್ತಾರೆ ಹಾಗೂ ಜನರಲ್ ಕ್ಯಾಟಲಿಸ್ಟು 20% ಸ್ಟೇಕ್ ಇಟ್ಕೊಂಡಿರ್ತಾರೆ. ನ್ಯೂಸ್ ನಂಬರ್ 3, ಡಾಬರ್ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ January to March 2024 2,815 crores, January to March 2025 2,830 crores, 0.5% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 341 crores ಇಂದ 313 crores ಬಿದ್ದಿದೆ, 8.2% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ರಿಸಲ್ಟ್ಸು ನಿನ್ನೆ ಅನೌನ್ಸ್ ಆಗಿತ್ತು, ಇವತ್ತು ಶೇರ್ಸು 2.7% ಬಿದ್ದಿದೆ. ನ್ಯೂಸ್ ನಂಬರ್ 4, ಜಿಯೋ ಫೈನಾನ್ಸ್ ಟು ರೇಸ್ 1,000 crores. ಜಿಯೋ ಫೈನಾನ್ಸು ಡೊಮೆಸ್ಟಿಕ್ ಕ್ಯಾಪಿಟಲ್ ಮಾರ್ಕೆಟ್ಸಲ್ಲಿ 1,000 ಕೋಟಿ ಬಾಂಡ್ಸ್ ಮುಖಾಂತರ ಅವರು ರೇಸ್ ಮಾಡಬೇಕಂತಿದ್ದಾರೆ. ಹಾಗೂ ಈ ಬಾಂಡ್ಸ್ ಮೆಚುರಿಟಿ 3 ವರ್ಷ ಇರುತ್ತೆ. ಈ ಬಾಂಡ್ಸ್ ಇಂಟ್ರೆಸ್ಟ್ ರೇಟು 7.19% ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಆಲ್ರೆಡಿ ಕೆಲವು ತಿಂಗಳ ಹಿಂದೆ 1,000 ಕೋಟಿ ಅವರು ರೇಸ್ ಮಾಡಿದರು, 7.8% ಆಗಿ. ಫೈನಾನ್ಷಿಯಲ್ ಇಯರ್ 2024-25 ಡೊಮೆಸ್ಟಿಕ್ ಕಂಪ್ನೀಸು 11 ಲಕ್ಷ ಕೋಟಿ ಡೊಮೆಸ್ಟಿಕ್ ಕ್ಯಾಪಿಟಲ್ ಮಾರ್ಕೆಟ್ಸು ಬಾಂಡ್ಸ್ ಮುಖಾಂತರ ಕಲೆಕ್ಟ್ ಮಾಡಿದರು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಗ್ಲೋಬಲ್ ಕ್ರೂಡ್ ಆಯಿಲ್ ಪ್ರೈಸಸ್ಸು ಸ್ವಲ್ಪ ರಿಕವರಿ ಆಗಿದೆ, ಮೇಲೋಗಿದೆ. $54 ರೇಂಜಿಂದ $60ಗೆ ಹೋಗಿದೆ. ಸುಮಾರು ಫ್ಲೈಟ್ಸು ಇಂಡಿಯಾದಲ್ಲಿ ಕ್ಯಾನ್ಸಲ್ ಆಗಿದೆ, ಎಸ್ಪೆಷಲಿ ಪಂಜಾಬ್, ರಾಜಸ್ಥಾನ್ ರೀಜನಲ್ಲೆಲ್ಲ. ಯಾಕಂದರೆ ಸದ್ಯಕ್ಕಿರೋ ಒಂದು ಪಾಕಿಸ್ತಾನ ಜೊತೆಗೆ ಒಂದು ಕಾನ್ಫ್ಲಿಕ್ಟ್ ನಡೀತಾ ಇದೆ ಅಂತ ಏರ್ಪೋರ್ಟ್ಸೇ ಕ್ಲೋಸ್ ಮಾಡಿದ್ದಾರೆ. ಇಂಡಿಯಾ ವಿಕ್ಸು ಅಥವಾ ವಾಲಟಿಲಿಟಿ ಇಂಡೆಕ್ಸು 10% ಇವತ್ತು ಮೇಲೋಯ್ತು. ಯಾಕಂದರೆ ಆಪರೇಷನ್ ಸಿಂಧೂರು ಇನ್ನೂ ನಡೀತಾ ಇದೆ ಅಂತ ಗೌರ್ಮೆಂಟು ಅನೌನ್ಸ್ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 141 ಪಾಯಿಂಟ್ ಡೌನು 24,274 ಕ್ಲೋಸ್ ಆಯಿತು. ಸೆನ್ಸೆಕ್ಸು 412 ಪಾಯಿಂಟ್ ಡೌನು 80,335 ಕ್ಲೋಸ್ ಆಯಿತು. ಆ್ಯಕ್ಚುಲಿ 0.57% ಡೌನ್ ಇದ್ದರೂ ಲಾಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ಆಲ್ಮೋಸ್ಟ್ 1%ವರೆಗೂ ಡೌನ್ ಇತ್ತು. ಆದರೆ ನಮ್ಮ ಕ್ಲೋಸಿಂಗ್ ರೇಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಲಾಸ್ಟ್ 30 ಮಿನಿಟ್ಸದು ಆ್ಯಾವ್ರೇಜ್ ರೇಟನ್ನು ಹಾಕಿ ಅದು ಕ್ಲೋಸಿಂಗ್ ರೇಟ್ ಅಂತ ಹಾಕ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಆ್ಯಕ್ಚುಲಿ ಮಾರ್ಕೆಟು ಇನ್ನೂ ಲೋವರ್ ಲೆವೆಲಲ್ಲಿ ಇತ್ತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ HCL ಟೆಕ್ 1.11% ಅಪ್, ಆಕ್ಸಿಸ್ ಬ್ಯಾಂಕ್ 0.94% ಅಪ್, ಟೈಟನ್ 0.91% ಅಪ್. ಟಾಪ್ ಲೂಸರ್ಸು ಶ್ರೀರಾಮ್ ಫೈನಾನ್ಸ್ 3.28% ಡೌನು, ಝೊಮ್ಯಾಟೊ 2.99% ಡೌನು, ಅದಾನಿ ಎಂಟರ್ಪ್ರೈಸಸ್ 2.88% ಡೌನ್. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಕೆನರಾ ಬ್ಯಾಂಕು ಟಾಪ್ ಗೇನರ್ 1.81% ಅಪ್, LTI ಮೈಂಟ್ರಿ 0.9% ಅಪ್, ಬ್ರಿಟಾನಿಯಾ 0.75% ಅಪ್. ಟಾಪ್ ಲೂಸರ್ಸು ವರುಣ್ ಬೆವರೇಜಸ್ 4.56% ಡೌನು, REC 4.51% ಡೌನು, ಸೀಮೆನ್ಸ್ 4.33% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 729 ಸ್ಟಾಕ್ಸು ಜಾಸ್ತಿ ಆಗಿದ್ದು 1,812, ಸೊ 29% ಅಪ್, 71% ಡೌನ್. Point number 5, yesterday's FII and DII investment data. Foreign institutional investors 2,586 crores net purchases, domestic institutional investors 2,378 crores net purchases. Point number 6, today's gold and silver price. Gold price 9,960 per gram, silver 99 per gram. Point number 7, today's rupee value. $1 $85.69 rupees, €1 96.73 rupees.
Point number 8, stocks near 52-week high. ICICI Bank 52-week high 1449, closing price 1436. C8 3809 52-week high, closing 3674. BSE 6894 52-week high, closing price 6690. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.37% ಅಪ್, ಜಪಾನ್ 0.4% ಅಪ್, ಜರ್ಮನಿ 1.2% ಅಪ್, ಫ್ರಾನ್ಸ್ 1.01% ಅಪ್, UK 0.4% ಅಪ್ ಹಾಗೂ ನ್ಯಾಸ್ಡ್ಯಾಕ್ 0.27% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.